Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಏನ್ ಗೊತ್ತಾ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಅನ್ ಆರ್ಗನೈಸೇಷನ್. ಸೊ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ ನೋಡೋದಕ್ಕೆ ಮೊದಲು ಫಸ್ಟ್ ನಾವು ಅದರದ್ದು ಮೀನಿಂಗ್ ತಿಳ್ಕೊಳ್ಳೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಏನು? ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮೇಡ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು? ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಪ್ಲಾಂಟ್ಸ್, ಮಷಿನ್ಸ್ ಈ ತರದ್ದೆಲ್ಲ ಇರುತ್ತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ವಿ ಯೂಸ್ ದಟ್ ಫಾರ್ ಲಾಂಗ್ ಡ್ಯೂರೇಷನ್. ಅಂತದನ್ನ ನಾವು ಲಾಂಗ್ ಡ್ಯೂರೇಷನ್, ಯು ಕ್ಯಾನ್ ಯೂಸ್ ಅಗೈನ್ ಅಂಡ್ ಅಗೈನ್ ಫಾರ್ ಲಾಂಗ್ ಡ್ಯೂರೇಷನ್. ಸೊ ಆ ತರದ ವಸ್ತುಗಳನ್ನ ನಾವು ಏನಂತ ಹೇಳ್ತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅಸೆಟ್ಸ್ ಅಂತ ಹೇಳ್ತೀವಿ. ಅಂಥದ್ರ ಮೇಲೆ ನಾವು ಏನು ಬಂಡವಾಳ ಹೂಡಿಕೆ ಮಾಡ್ತೀವಲ್ಲ, ಅದನ್ನ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ನೋಡಿದ್ದೆ ಆದ್ರೆ ಇಲ್ಲಿ ಮಕ್ಕಳ, ಇಟ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ತಿದ್ದಾರೆ. So investment in fixed assets is for a long duration and must be financed through long-term source of capital. So capital goods ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಸೋರ್ಸ್ ಇಂದ, ಲಾಂಗ್ ಟರ್ಮ್ ಲೋನ್ಸ್ ನ ತಗೊಂಡು ನಾವು ಏನ್ ಮಾಡ್ಬೇಕಾಗತ್ತೆ, ಅಥವಾ ಕ್ಯಾಪಿಟಲ್ ನ ರೈಸ್ ಮಾಡಿ ನಾವು ಇಂಥ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದನ್ನ ನಾವೇನಂತ ಹೇಳ್ತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗತ್ತೆ ಅಂದ್ರೆ, ಫಸ್ಟ್ ನೋಡಿದ್ದೆ ಆದ್ರೆ ನೇಚರ್ ಆಫ್ ಬಿಸ್ನೆಸ್. ಸೊ ಇಲ್ಲಿ ನೇಚರ್ ಆಫ್ ಬಿಸ್ನೆಸ್, ಯಾವ ಟೈಪ್ ಆಫ್ ಬಿಸ್ನೆಸ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗತ್ತೆ. ನಿಮ್ಮ ಬಿಸ್ನೆಸ್ ಏನಿದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆದ್ರೆ ಅಂತ ಕಡೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಫಿಕ್ಸ್ಡ್ ಅಸೆಟ್ಸ್ ಹೆವಿ ಆಗಿ ಬೇಕಾಗಿರುತ್ತೆ. ಹಾಗಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತಾನೆ ನಾವು ಹೇಳ್ಬೋದು. ಸೊ ಇಲ್ಲಿ ನೀವು ನೋಡೋದಾದ್ರೆ, ದಿ ಟೈಪ್ ಆಫ್ ಬಿಸ್ನೆಸ್ ಇಸ್ ಅ ಫ್ಯಾಕ್ಟರ್ ಇನ್ ಡಿಟರ್ಮೈನಿಂಗ್ ದಿ fixed capital requirement. Example, manufacturing concerns require a huge capital investment in a fixed assets, but trading concern needs a less fixed capital ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು ಟ್ರೇಡ್ ಮಾಡ್ತಾ ಇರ್ತೀರಾ, ಈ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡ್ಯೂಸರ್ ಹತ್ರ ಪರ್ಚೇಸ್ ಮಾಡಿ ಅದನ್ನ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾ ಇದ್ದೀರಾ, ಆ ತರ ಬಿಸ್ನೆಸ್ ಅಂತಂದ್ರೆ ಅಂತ ಕಡೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ, ಅಥವಾ ಲೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂತ ಕಡೆ ಕ್ಯಾಪಿಟಲ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ನಿಮಗೆ ಹೆವಿಯಾಗಿ ಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಕೇಲ್ ಆಫ್ ಆಪರೇಷನ್. ಸ್ಕೇಲ್ ಆಫ್ ಆಪರೇಷನ್ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್ ಅನ್ನೋದು ಮ್ಯಾಟರ್ ಆಗತ್ತೆ. ಸೊ ಇಲ್ಲಿ ನೀವು ಯಾವ ಸ್ಕೇಲ್, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ ಅಥವಾ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ. ಲಾರ್ಜ್ ಸ್ಕೇಲ್ ಅಂತಂದ್ರೆ ಹೆವಿ ಕ್ಯಾಪಿಟಲ್ ಬೇಕಾಗತ್ತೆ, ಸ್ಮಾಲ್ ಸ್ಕೇಲ್ ಅಂದ್ರೆ ಲೆಸ್ ಕ್ಯಾಪಿಟಲ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಏನ್ ನೀವು ಮಾಡ್ತಾ ಇದ್ದೀರಾ ಅದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ದೀರಾ, ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ. ಎ ಲಾರ್ಜರ್ ಆರ್ಗನೈಸೇಷನ್ ಆಪರೇಟಿಂಗ್ ಆನ್ ಲಾರ್ಜ್ ಸ್ಕೇಲ್ ರಿಕ್ವೈರ್ಸ್ ಮೋರ್ fixed capital investment as compared to an organization operating on small scale. So next ನೋಡಿದ್ದೆ ಆದ್ರೆ choice of technique. Choice of technique ಅಂತಂದ್ರೆ there are two types of technology ಅಂತ ಹೇಳ್ಬೋದು ನಾವು. ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಥವಾ ಟೆಕ್ನಾಲಜಿ, ಇನ್ನೊಂದು ಬಂದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ? ವಿ ಯೂಸ್ ಮೋರ್ ಕ್ಯಾಪಿಟಲ್ ದ್ಯಾನ್ ಲೇಬರ್. ಓಕೆ, ಸೊ ಇಂಥ ಟೆಕ್ನಾಲಜಿನ ನಾವೇನಂತ ಹೇಳ್ತೀವಿ? ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ? ವಿ ಯೂಸ್ ಮೋರ್ ಲೇಬರ್ ದ್ಯಾನ್ ಕ್ಯಾಪಿಟಲ್. ಕ್ಯಾಪಿಟಲ್ಗಿಂತ ಲೇಬರ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವೋ ಅಂತ ಟೆಕ್ನಾಲಜಿನ ನಾವೇನಂತ ಹೇಳ್ತೀವಿ? ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಆರ್ಗನೈಸೇಷನ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಮೋರ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಇರುತ್ತೆ, ಮಷಿನ್ಸ್, ಕ್ಯಾಪಿಟಲ್ಸ್ ಅಥವಾ ಪ್ಲಾಂಟ್ಸ್ ನ ಅವರು ಯೂಸ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಇದು ಕ್ಯಾಪಿಟಲ್ ಇಂಟೆನ್ಸಿವ್
ಸೊ ಎಲ್ಲಿ ಕ್ಯಾಪಿಟಲ್ ಜಾಸ್ತಿ ಇರುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬೇಕಾಗಿರುತ್ತೆ ಕಂಪೇರ್ ಟು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಟೆಕ್ನಾಲಜಿ ಅಪ್ಗ್ರೇಡೇಷನ್. ನೀವು ಔಟ್ಡೇಟೆಡ್ ಏನ್ ಯೂಸ್ ಮಾಡ್ತಾ ಇದ್ದೀರೋ ಅದೇ ಟೆಕ್ನಾಲಜಿನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಷ್ಟು ಬೇಕಾಗೋದಿಲ್ಲ. ಅದೇ ನೀವು ಅಪ್ಗ್ರೇಡೆಡ್ ವರ್ಷನ್ ಮತ್ತೆ ಸೊಫಿಸ್ಟಿಕೇಟೆಡ್ ಮಷಿನ್ ನ ನೀವು ಯೂಸ್ ಮಾಡೋದಾದ್ರೆ ಡೆಫಿನೆಟ್ಲಿ ಯು ನೀಡ್ ಅ ಮೋರ್ ಕ್ಯಾಪಿಟಲ್ ಆಸ್ ಕಂಪೇರ್ ಟು ಅದರ್ ಆರ್ಗನೈಸೇಷನ್ ಅಂತಾನೆ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅಂತಾನೆ ನೀವು ನೋಡೋದಾದ್ರೆ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಅಂತಂದ್ರೆ ಆ ಆರ್ಗನೈಸೇಷನ್ ಹೈಯರ್ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಏನಾದ್ರೂ ಇಟ್ಕೊಂಡಿದ್ರೆ, ಸೊ ಇಫ್ ಅ ಕಂಪನಿ ಹ್ಯಾವಿಂಗ್ ಅ ಹೈಯರ್ growth prospects ಅಂತಂದ್ರೆ they need a more fixed capital investment. ಯಾಕೆ ಅಂದ್ರೆ in order to expand their production capacity, ಅವ್ರದ್ದು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು, ಗ್ರೋತ್ ಆಸ್ಪೆಕ್ಟ್ ಜಾಸ್ತಿ ಇದೆ ಅಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿನೂ ಕೂಡ ಜಾಸ್ತಿ ಮಾಡಬೇಕು. ಸೊ ಜಾಸ್ತಿ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ದೇ ನೀಡ್ ಮೋರ್ ಕ್ಯಾಪಿಟಲ್ ಅಸೆಟ್ಸ್. ಹಾಗಾಗಿ ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿದಾದ್ರೆ ಡೈವರ್ಸಿಫಿಕೇಶನ್. ಅವರು ಪ್ರೊಡಕ್ಷನ್ ಯೂನಿಟ್ಸ್ ಏನಿರುತ್ತೆ ದೇ ವಾಂಟ್ ಟು ಡೈವರ್ಸಿಫೈ. ಅಂದ್ರೆ ಡೈವರ್ಸಿಫೈ ಅಂತಂದ್ರೆ ಈಗ ನಮ್ದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ನಾವು ವಿ ಆರ್ ಗೆಟಿಂಗ್ ಇನ್ ಟು ಅನದರ್ ಟೈಪ್ ಆಫ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿನೋ ಇನ್ನೊಂದು ಯಾವುದೋ ಮತ್ತೊಂದು ಸ್ಟೀಲ್ ಇಂಡಸ್ಟ್ರಿ, ಈ ತರದಕ್ಕೆ ನಾವು ಶಿಫ್ಟ್ ಆಗ್ತಾ ಅಂದ್ರೆ ಒನ್ ಮೋರ್ ಆಡ್ ಮಾಡ್ತಾ ಇದೀವಿ ನಮ್ಮ ಬಿಸ್ನೆಸ್ಗೆ ಅಂದಾಗ ಅವ್ರದ್ದು ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿನೇ ಇರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಫೈನಾನ್ಸಿಂಗ್ ಆಲ್ಟರ್ನೇಟಿವ್ಸ್. ಫೈನಾನ್ಸಿಂಗ್ ಆಲ್ಟರ್ನೇಟಿವ್ಸ್ ಅಂತಂದಾಗ ಫಾರ್ ಎಕ್ಸಾಂಪಲ್ ನಾನು ರೋಡ್ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನಮ್ಗೆ ರೋಡ್ ರೋಲರ್ ಈ ತರ ಮಿಕ್ಸರ್ ಇವೆಲ್ಲ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಆ ತರದ ಮಷಿನ್ಸ್ ನಾನೇ ತಗೊಳೋದಾದ್ರೆ ಹೆವಿ ಇನ್ವೆಸ್ಟ್ಮೆಂಟ್. ಅದೇ ನಾನು ಅದನ್ನ ಲೀಸ್ಗೆ ಅಥವಾ ಬಾಡಿಗೆಗೆ ರೆಂಟ್ಗೆ ತಗೊಂಡ್ ಬರ್ತೀನಿ ಅಂತಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಲೆಸ್ ಆಗಿರುತ್ತೆ ಅಂತಾನೆ ನಾವು ಹೇಳ್ಬೋದು. ದ ಲಾಸ್ಟ್ ಒನ್ ನೋಡೋದಾದ್ರೆ ಲೆವೆಲ್ ಆಫ್ ಕೊಲಾಬರೇಷನ್ ಆರ್ ಜಾಯಿಂಟ್ ವೆಂಚರ್ಸ್ ಅಂತಾನೆ ನಾವು ಹೇಳ್ಬೋದು ಇಲ್ಲಿ. ಸೊ ಲೆವೆಲ್ ಆಫ್ ಕೊಲಾಬರೇಷನ್ ಅಥವಾ ಜಾಯಿಂಟ್ ವೆಂಚರ್ಸ್ ಅಂತ ನೀವು ನೋಡಿದೆ ಆದ್ರೆ ಏನಿರ್ಬೋದು ಇದು ಅಂತ ನೋಡೋದೇ ಆದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮೆನಿ ಬ್ಯಾಂಕ್ಸ್ ಇರುತ್ತೆ, ಅವರು ಪ್ರತಿಯೊಂದು ಬ್ಯಾಂಕು ಒಂದೊಂದು ATM ನ ಇನ್ಸ್ಟಾಲ್ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅದೇ ಒಂದು ATM ನ ಇನ್ವೆಸ್ಟ್ ಮಾಡಿ 3-4 ಬ್ಯಾಂಕ್ ATM ಕಾರ್ಡ್ಸ್ ಆ ಒಂದೇ ATM ಮಷೀನ್ ಇಂದ ವಿತ್ಡ್ರಾ ಮಾಡ್ಕೊಳ್ಬಹುದು, ಮನಿನ ನೀವು ತೆಗಿಬಹುದು ಅಂತ ಹೇಳಿದ್ದೆ. ಆದ್ರೆ ಆಗೇನಾಗತ್ತೆ 5 ಬ್ಯಾಂಕ್ 5 ATM ಬದಲು 5 ಬ್ಯಾಂಕ್ ಸೇರಿ ಒಂದು ATM ಮಾಡೋದ್ರಿಂದ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಅಥವಾ ನೋಡಿ ನಮ್ದೇ ಒಂದು ನಾನೊಂದು ಪ್ರಿಂಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದೇ ತರ ಇನ್ನೂ 4 ಜನ ಪ್ರಿಂಟಿಂಗ್ ಬಿಸ್ನೆಸ್ ಮಾಡ್ತಾರೆ. ಪ್ರತಿಯೊಬ್ಬರನ್ನು ಪ್ರಿಂಟಿಂಗ್ ಮಷಿನ್ಸ್ ನ ಇನ್ವೆಸ್ಟ್ ಮಾಡಬೇಕು. 5 ಜನ ಇದ್ದಾರೆ, 5 ಜನನು ಪ್ರಿಂಟಿಂಗ್ ಮಷಿನ್ಸ್ ನ ತಗೊಳ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅದೇ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಮಷಿನ್ ನ ತಗೊಂಡು ಅದನ್ನ ಅವ್ರವ್ರಿಗೆ ಬಂದಾಗ ಆರ್ಡರ್ ಬಂದಾಗ ಅವರು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪರ್ ಹೆಡ್ ಅನ್ನೋದು ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಈ ತರ ಕೊಲಾಬ್ರೇಷನ್ ಮೂಲಕ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಬರ್ಡನ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದೇ ಇಂಡಿವಿಜುವಲ್ ಆಗಿ ಮಾಡಿದ್ದೆ ಆದ್ರೆ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಹೆವಿ ಆಗಿರುತ್ತೆ ಅಂತಾನೆ ನಾವು ಇಲ್ಲಿ ಹೇಳ್ಬೋದು. Dear students, if you like, please like, share and subscribe to my channel. Thank you so much.